ನಮಸ್ಕಾರ ಭೂನಿವಾಸಿಗಳೇ, ಸುಸ್ವಾಗತ ನನ್ನ ಯೂಟ್ಯೂಬ್ ವಾಹಿನಿಯ ಮೊದಲನೇ ಸಂಚಿಕೆಗೆ. ದೃಷ್ಟಿಕೋನ ಅವಿನಾಶ್ ನಿಡ್ಸಾಲೆ ಜೊತೆ. ಈ ವಾರದ ಸಂಚಿಕೆಯಲ್ಲಿ ನನ್ನ ದೃಷ್ಟಿಕೋನ ಮಾನಸಿಕ ಖಿನ್ನತೆ ಬಯಸದೆ ಬಂದ ಭಾಗ್ಯವೇ. ದೃಷ್ಟಿಕೋನ ಅವಿನಾಶ್ ನಿಡ್ಸಾಲೆ ಜೊತೆ. ನಾವೆಲ್ಲ ಒಂದಲ್ಲ ಒಂದ್ಸರಿ ನಮ್ ಜೀವನದಲ್ಲಿ ಮಾನಸಿಕ ಖಿನ್ನತೆಯಿಂದ ಅನುಭವಿಸ್ತೀವಿ. ಪ್ರಾಣಿಗಳು ಕೂಡ, ಭಾವನೆ ಇರುವ ಎಲ್ಲಾ ಪ್ರಾಣಿಗಳು ಈ ಜಗತ್ತಿನಲ್ಲಿ ಒಂದಲ್ಲ ಒಂದ್ಸರಿ ಖಿನ್ನತೆಯಿಂದ ಕೂರುತ್ತವೆ. ವೈಜ್ಞಾನಿಕವಾಗಿ ಯೋಚಿಸಿದ್ರೆ ಅದನ್ನು ತೀರಾ ನಿರಾಶಾದಾಯಕ ಹಾಗೂ ತಿರಸ್ಕಾರ ಭಾವನೆಯುಳ್ಳ ಒಂದು ಕಾಲ ವಿಕಿಪೀಡಿಯಾ ಇದೆಂಗೆ. ಆದ್ರೆ ನಿಜ ಜೀವನದಲ್ಲಿ ಸದಾ ನೋತರೋ ಹಾಗೂ ಸೋತರೋ ಭಾವನೆ ಮೂಡಿಸೋ ಒಂದು ಕಾಲ, ದಿನ ಆಗ್ಲಿ ರಾತ್ರಿ ಆಗ್ಲಿ ನಮ್ಮಲ್ಲಿ ಆತ್ಮವಿಶ್ವಾಸನೇ ಇರಲ್ಲ. ಒಂಥರ ಕೀಳರಿಮೆ ಕಾಡ್ತಾ ಇರುತ್ತೆ. ಯಾವ ಕೆಲಸನೂ ನಡೀತಿರಲ್ಲ, ವ್ಯಕ್ತಿಗತವಾಗಿ ಕೂಡ ಅಥವಾ ವೈಯಕ್ತಿಕ ಜೀವನದಲ್ಲೂ ಕೂಡ. ಅದರ ಜೊತೆ ಆತಂಕದ ಭಾವನೆ ಸೇರ್ಬಿಟ್ರೆ ಒಂದು ನೋವಿನ ಪಾನಕ ಕುಡ್ದಂಗಿರುತ್ತೆ. ಒಂದು ಲೋಟದಲ್ಲಿ ಖಿನ್ನತೆಯ ನೀರನ್ನು ತೆಗೆದುಕೊಳ್ಳಿ, ಅದಕ್ಕೆ 1 ಚಮಚ ಆತಂಕದ ಪುಡಿ ಬೆರೆಸಿ ಚೆನ್ನಾಗಿ ಕಲಸಿ. ಈಗ ನಿಮ್ಮ ನೋವಿನ ಪಾನಕ ಸವಿಯಲು ಸಿದ್ಧ. ಸೂಪರ್. ಈ ತರ ದಿನಗಳು ನಮ್ಮ ಜೀವನನ ಕಟ್ಟುತ್ತೆ ಅಥವಾ ಒಡೆಯುತ್ತೆ. ನಾನು ಹೇಗೆ ಮಾನಸಿಕ ಖಿನ್ನತೆ ನಮ್ಮ ಜೀವನನ ರೂಪಿಸುತ್ತೆ ಅಂತ ಹೇಳ್ತೀನಿ, ಯಾಕಂದ್ರೆ ಇಡೀ ಜಗತ್ತು ಹೇಗೆ ಅದನ್ನು ಒಡೆಯುತ್ತೆ ಅಂತ ಹೇಳ್ತಿದೆ. ನಾನೊಂದು ಹತ್ತಿರದ ಉದಾಹರಣೆ ಕೊಡ್ತೀನಿ. ಹೌದು, ನಾನು ಮಾನಸಿಕ ಖಿನ್ನತೆಗೊಳಗಾಗಿದ್ದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಮಾನಸಿಕ ಯುದ್ಧದಲ್ಲಿದ್ದೆ. ಆದ್ರೆ ಈಗ ಹಿಂತಿರುಗಿ ನೋಡಿದ್ರೆ ಅದು ನನ್ನ ಜೀವನದ ದಿಕ್ಕನ್ನೇ ಬದಲಿಸಿದ ಒಂದು ಮಹತ್ವವಾದ ಕಾಲಘಟ್ಟ ಅಂತ ಅನಿಸುತ್ತೆ. ಅದು ಹೇಗಂತ ಹೇಳ್ತೀನಿ. ಅದ್ರ ಮೊದಲು ಖಿನ್ನತೆಗೊಳಗಾಗೋ ಕಾರಣಗಳ ಬಗ್ಗೆ, ಒಂದು ತಪ್ಪು ಅಭಿಪ್ರಾಯದ ಬಗ್ಗೆ ಹೇಳ್ತೀನಿ. ನಾವು ಬಹಳ ಸಲ ಅನ್ಕೋತೀವಿ ಈ ತರ ದಿನಗಳು ಯಾರೋ ಬೇರೆಯವರಿಂದ ಆಗಿದ್ದು ಅಥವಾ ಕೆಟ್ಟ ಸಂದರ್ಭಗಳಿಂದ ಆಗಿರ್ಬೋದು ಅಂತ. ಆದ್ರೆ ಕೂಲಂಕುಷವಾಗಿ ನಮ್ಮ ಜೀವನವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಇವೆಲ್ಲ ನಾವು ಮಾಡಿರೋ ತಪ್ಪುಗಳಿಂದ ಮತ್ತು ಪಾಪಕರ್ಮಗಳಿಂದ ಅಂತ ಅನ್ಸುತ್ತೆ. ಅದು ವ್ಯಕ್ತಿ ಜೀವನದಲ್ಲಾಗಿರ್ಬೋದು, ಸಂಬಂಧದಲ್ಲಾಗಿರ್ಬೋದು ಅಥವಾ ವೃತ್ತಿ ಜೀವನದಲ್ಲಾಗಿರ್ಬೋದು. ಆದ್ರೆ ಕೆಲವೊಂದು ಸಂದರ್ಭಗಳು ಹೊರತು ನಮ್ಮ ಹತ್ರದವ್ರು ತೀರ್ಕೊಂಡಾಗ, ಅಥವಾ ನಾವು ದೊಡ್ಡ ಕಾಯಿಲೆಯಿಂದ ನರಳ್ತಾ ಇದ್ದಾಗ, ಅಥವಾ ನಮ್ಗಿಂತ ದೊಡ್ಡವರು ನಮ್ಮನ್ನು ತೊಂದರೆಗೊಳಗಾಗಿಸಿದಾಗ, ಈ ಕಾರಣಗಳ ಹೊರತು ನಮ್ಮ ಜೀವನದಲ್ಲಿ ಬರೋ ತುಂಬಾ ನೋವುಗಳು, ಆ ನೋವುಗಳಿಗೆ ನಾವೇ ಕಾರಣ ಆಗಿರ್ತೀವಿ. ನಾನು ಹೇಗೆ ಮಾನಸಿಕ ಖಿನ್ನತೆಯಿಂದ ಹೊರಬಂದೆ ಅಂತ ಹೇಳ್ತೀನಿ. ಆದರೆ ಮೊದಲು ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಥವಾ ಮನೆಯಿಂದ ಓಡೋಗೋಣ ಅನ್ನೋ ಅತಿರೇಕದ ಯೋಚನೆಗಳನ್ನ ಬಿಟ್ಬಿಡಿ. ಜೀವನದಲ್ಲಿ ಮಾಡ್ತಾರೆ ತಪ್ಪು ಕೆಲಸಗಳನ್ನೆಲ್ಲ ಒಂದು ಹಾಳೆಯಲ್ಲಿ ಬರ್ಕೊಂಡು, ಮತ್ತೆ ಒಳ್ಳೆ ಬದಲಾವಣೆಗಳು ಏನೇನು ಮಾಡ್ಕೋಬೇಕು ಅನ್ಕೊಂಡು ಅದನ್ನು ಅದೇ ಹಾಳೆಯಲ್ಲಿ ಬರ್ಕೊಂಡು ಒಂದು ಗೋಡೆ ಮೇಲೆ ಅಂಟಿಸ್ತೆ. ಪ್ರತಿದಿನ ಪ್ರತಿ ಕ್ಷಣ ಅದನ್ನು ನೋಡ್ತಾ ಈ ಬದಲಾವಣೆ ನನ್ನ ಜೀವನದಲ್ಲಿ ತರಬೇಕು ಅಂತ ಒಂದು ದಿಟ್ಟ ಹೆಜ್ಜೆ ಇಟ್ಟೆ. ಆರಂಭದಲ್ಲಿ ತುಂಬಾ ಕಷ್ಟ ಆಯಿತು. ಆದರೆ ದಿನಗಳು ಕಳೆಯಿತು. ನನ್ನಲ್ಲಿ ನಾನು ಒಂದು ಒಳ್ಳೆ ಬದಲಾವಣೆ ಕಂಡುಕೊಂಡೆ. ಕೊನೆಗೂ 6 ತಿಂಗಳ ಸತತ ಪ್ರಯತ್ನದಿಂದ ಖಿನ್ನತೆಯಿಂದ ಹೊರಬಂದೆ. ಅದು ಯಾವುದೇ ಮನೋವೈದ್ಯ ತಜ್ಞರ ನೆರವಿಲ್ಲದೆ. ಆದರೆ ಈ ತರ ಸಂದರ್ಭದಲ್ಲಿ ಒಬ್ಬ ಮಾನಸಿಕ ತಜ್ಞರ ನೆರವು ಅತ್ಯಮೂಲ್ಯ. ಯೋಗ, ಧ್ಯಾನ, ವ್ಯಾಯಾಮ ಹಾಗೂ ಒಬ್ಬ ಒಳ್ಳೆ ಸ್ನೇಹಿತನ ಜೊತೆ ಸಮಯ ಕಳೆದ್ರಿಂದ ಈ ಖಿನ್ನತೆ ವಿರುದ್ಧ ನನ್ನ ಯುದ್ಧದಲ್ಲಿ ನೆರವಾಯಿತು. ನಿಮ್ಗನ್ಸ್ಬೋದು ನಾನು ಯಾಕೆ ಒಬ್ಬ ಮನೋವೈದ್ಯ ತಜ್ಞರ ಸಹಾಯ ಪಡೆಯಲಿಲ್ಲ ಅಂತ. ನನ್ನ ಪ್ರಕಾರ ನನ್ನಲ್ಲಿ, ನಮ್ಮೆಲ್ಲರಲ್ಲೂ ಒಂದು ಸ್ಫೂರ್ತಿ ಅನ್ನೋದಿರುತ್ತೆ. ನೀವ್ ಅನ್ಕೊಂಡ ತರ ಸ್ಫೂರ್ತಿ ಅಲ್ಲ, ಅದು ಮನುಷ್ಯ ಸ್ಫೂರ್ತಿ. ಅದು ನಮ್ಮ ಜೀವನದಲ್ಲಿರೋ ಎಲ್ಲಾ ಕಷ್ಟಗಳ ವಿರುದ್ಧ ಹೋರಾಡಿ ನಮ್ಮ ಮನಸ್ಸಿಗೆ ಶಾಂತಿ ತರೋ ತರ. ಆದ್ರೆ ಆ ಸ್ಫೂರ್ತಿ ನಾವು ಎಚ್ಚರಗೊಳಿಸ್ಬೇಕಷ್ಟೇ. ನನ್ನ ದೃಷ್ಟಿಕೋನದಲ್ಲಿ ಹೇಗೆ ಮಾನಸಿಕ ಖಿನ್ನತೆ ಒಂದು ಬಯಸದೆ ಬಂದ ಭಾಗ್ಯವಾಗಬಹುದೆಂದು ಹೇಳ್ತೀನಿ ಕೇಳಿ. ಇದನ್ನೆಲ್ಲ ಎದುರಿಸಿದಲ್ಲಿ ನನಗೇನ್ ಅನಿಸ್ತು ಅಂದ್ರೆ, ನಾನೊಬ್ಬ ಹೊಸ ಮನುಷ್ಯನಾದೆ. ಜೀವನದಲ್ಲಿ ಹೊಸ ಆಸಕ್ತಿ ಕಂಡುಕೊಂಡೆ, ಹೊಸ ಧ್ಯೇಯ, ಹೊಸ ಗುರಿ, ಎಲ್ಲದರಲ್ಲೂ ಹೊಸತನ. ನಾನೊಬ್ಬ ಹಿಂದೆ ಮುಂದೆ ನೋಡದೆ ನುಗ್ಗಿ ತೊಂದರೆಗಾಗುವ ವ್ಯಕ್ತಿಯಿಂದ ತಾಳ್ಮೆ ವ್ಯಕ್ತಿ ಆದೆ. ವೃತ್ತಿ ಜೀವನದಲ್ಲಿ ಕಷ್ಟಪಡೋದ್ರಿಂದ ಒಂದು ನೆಲೆ ಕಂಡುಕೊಂಡೆ. ನನ್ನನ್ನು ನಾನೇ ದ್ವೇಷ ಮಾಡ್ಕೊಳ್ಳೋದ್ರಿಂದ ಹಿಡಿದು ನನ್ನನ್ನ ನಂಬಿಕೆ ಕಂಡುಕೊಂಡೆ. ಎಂತ ಕೆಟ್ಟ ಪರಿಸ್ಥಿತಿಯಲ್ಲೂ ಹೇಗೆ ನಾವು ಒಳ್ಳೆಯದನ್ನು ಕಲಿಯುವುದೆಂದು ಈ ಖಿನ್ನತೆಯ ಕಾಲಘಟ್ಟ ನಾನು ತಿಳಿಸ್ಕೊಡ್ತೀನಿ. ನೋಡಿದ್ರ ಭೂನಿವಾಸಿಗಳೇ, ಹೇಗೆ ಮಾನಸಿಕ ಖಿನ್ನತೆ ಅನ್ನೋದು ನಮ್ಮ ಬದುಕಲ್ಲಿ ಬಯಸದೆ ಬಂದ ಭಾಗ್ಯ ಆಗಬಹುದು ಅಂತ. ನಿಮ್ಮ ಬದುಕನ್ನು ರೂಪಿಸ್ತೀರಾ ಅಥವಾ ಹೊಡಿತೀರಾ, ಅದು ನಿಮ್ಮ ಕೈಯಲ್ಲಿದೆ. ಇದೆಂಗೆ
ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.